ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ನೀವೆಲ್ಲರೂ ಸಂತೋಷದಿಂದ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ಕರ್ತನಲ್ಲಿ ನಂಬಿದ್ದೇನೆ. ನಿಮ್ಮೆಲ್ಲರಿಗೋಸ್ಕರ ನಾನು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ಇಂದು ಧ್ಯಾನ ಮಾಡುವಂಥ ವಿಷಯ, ಕರ್ತನಿಗಾಗಿ ಏನು ಮಾಡಿದೆ. ಹೌದು ಪ್ರಿಯರೇ, ಈ ಲೋಕದಲ್ಲಿ ಕರ್ತನಿಗಾಗಿ ನಾವು ಏನು ಮಾಡಿದ್ದೇವೆ? ಕರ್ತನು ನಮಗೋಸ್ಕರ ಎಲ್ಲವನ್ನ ಮಾಡಿದ್ದಾನೆ. ತನ್ನ ಪ್ರಾಣವನ್ನೇ ಕೊಟ್ಟು ರಕ್ತವೆಲ್ಲ ಸುರಿಸಿ ನಮ್ಮ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟು ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆ. ತನ್ನ ಮಕ್ಕಳಾಗಿ ಮಾಡಿದ್ದಾನೆ. ನಮ್ಮನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ಒಂದೊಂದು ದಿನವೂ ಅದ್ಭುತಗಳನ್ನು ಅತಿಶಯಗಳನ್ನು ಮಾಡುತ್ತಾ ಈ ಲೋಕದಲ್ಲಿ ಅದ್ಭುತಕರವಾಗಿ ಮುನ್ನಡೆಸುವ ದೇವರಿಗೆ, ನಮ್ಮ ಸೃಷ್ಟಿಕರ್ತನಾದ ದೇವರಿಗೆ ಏನಾದರೂ ಮಾಡಬೇಕಲ್ಲವೇ? ಇಂದು ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ಈ ಲೋಕದಲ್ಲಿ ನನಗಾಗಿ ಏನು ಮಾಡಿದೆ? ದೇವರು ಪರಿಶುದ್ಧನಾಗಿದ್ದಾನೆ. ನೀವು ಪರಿಶುದ್ಧರಾಗಿ ಜೀವಿಸಿ ಆತನನ್ನು ಈ ಲೋಕದಲ್ಲಿ ಮಹಿಮೆ ಪಡಿಸಬೇಕಾಗಿದೆ. ದೇವರು ನೀತಿ ಉಳ್ಳವನಾಗಿದ್ದಾನೆ. ನೀವು ನೀತಿಯಲ್ಲಿ ನಡೆದು ದೇವರನ್ನ ಮಹಿಮೆ ಪಡಿಸಬೇಕಾಗಿದೆ. ದೇವರು ಸತ್ಯವುಳ್ಳ ದೇವರಾಗಿದ್ದಾನೆ. ನೀವು ಸತ್ಯದಲ್ಲಿ ನಡೆದು ದೇವರನ್ನ ಮಹಿಮೆ ಪಡಿಸಬೇಕಾಗಿದೆ. ದೇವರು ಕನಿಕರುಳ್ಳ ದೇವರು. ನೀವು ಅನೇಕ ಜನರಿಗೆ ಕನಿಕರವನ್ನ, ದಯೆಯನ್ನು ತೋರಿಸಿ ದೇವರನ್ನ ಮಹಿಮೆ ಪಡಿಸಬೇಕಾಗಿದೆ. ದೇವರು ಒಳ್ಳೆಯವನಾಗಿದ್ದಾನೆ. ನೀವು ಒಳ್ಳೆಯವರಾಗಿ ಜೀವಿಸಿ ಆತನ್ನ ಮಹಿಮೆ ಪಡಿಸಬೇಕಾಗಿದೆ. ಈ ಸತ್ಯ ದೇವರನ್ನ ಅನೇಕ ಜನರಿಗೆ ಪಡಿಸುವುದರ ಮೂಲಕವಾಗಿ ದೇವರನ್ನ ಮಹಿಮೆ ಪಡಿಸಬೇಕಾಗಿದೆ. ಮಾತ್ರವಲ್ಲದೆ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ದೇವರ ಪ್ರೀತಿಯ ಸ್ವಭಾವವನ್ನು ಅನೇಕ ಜನರಿಗೆ ತೋರಿಸುವುದರ ಮೂಲಕವಾಗಿ ಈ ಲೋಕದಲ್ಲಿ ದೇವರನ್ನ ನೀವು ಮಹಿಮೆ ಪಡಿಸಬೇಕಾಗಿದೆ. ಈ ರೀತಿ ಅನೇಕ ಕಾರ್ಯಗಳನ್ನು ಕರ್ತನಿಗಾಗಿ ನೀವು ಮಾಡಬೇಕಾಗಿದೆ. ಇಂದು ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿರುವಾಗ ನೀವೊಂದು ಒಡಂಬಡಿಕೆ ಮಾಡಬೇಕು. ಹೌದು ಕರ್ತನೆ, ಈ ಲೋಕದಲ್ಲಿ ಕರ್ತನಿಗಾಗಿ ನನ್ನ ಜೀವಿತದ ಮೂಲಕವಾಗಿ ಏನಾದರೂ ಮಾಡಬೇಕು. ದೇವರೇ, ನನ್ನನ್ನು ನಿನ್ನ ಸಾಧನವಾಗಿ ಉಪಯೋಗಿಸಿರಿ ಎಂಬುದಾಗಿ ಹೇಳುವಾಗ ದೇವರು ನಿಮ್ಮನ್ನ ತನ್ನ ಸಾಧನವಾಗಿ ಉಪಯೋಗಿಸ್ತಾರೆ. ನೋಡ್ರಿ, ವಾಕ್ಯದಲ್ಲಿ ಏನೋ ಬರೆಯಲ್ಪಟ್ಟಿದೆ. ಕೀರ್ತನೆಗಳ ಪುಸ್ತಕ 116ನೇ ಅಧ್ಯಾಯ 12-14 ವಚನದಲ್ಲಿ, ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವನ ನಾಮವನ್ನು ಪ್ರಖ್ಯಾತಿ ಪಡಿಸುವೆನು. ಯೆಹೋವನಿಗೆ ಒತ್ತ ಅರಿಕೆಗಳನ್ನು ಆತನ ಎಲ್ಲ ಜನರ ಮುಂದೆಯೇ ಸಲ್ಲಿಸುವೆನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ದೇವರ ಭಕ್ತನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ನಾನು ಕರ್ತನಿಗಾಗಿ ಏನಾದರೂ ಮಾಡಬೇಕು ಎಂಬುದಾಗಿ ಈತನ ಬಯಕೆ. ಆತನು ಹೇಳ್ತಾ ಇದ್ದಾನೆ, ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವನ ನಾಮವನ್ನು ಪ್ರಖ್ಯಾತಿ ಪಡಿಸುವೆನು. ದೇವರು ನನಗೆ ರಕ್ಷಣೆ ಕೊಟ್ಟಿದ್ದಾನೆ. ದೇವರು ನನಗೆ ಅನೇಕ ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡಿದ್ದಾನೆ. ಆದ್ದರಿಂದ ಯೆಹೋವನ ನಾಮವನ್ನು ಪ್ರಖ್ಯಾತಿ ಪಡಿಸುತ್ತೇನೆ. ಹೌದು ಪ್ರಿಯರೇ, ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಕಾರ್ಯಗಳನ್ನು ನೆನೆಸಿ ಕರ್ತನಿಗಾಗಿ ಏನಾದರೂ ಮಾಡಬೇಕು. ನಿಮ್ಮ ಜೀವಿತದ ಮೂಲಕವಾಗಿ ದೇವರ ನಾಮವನ್ನು ಪ್ರಖ್ಯಾತಿಗೆ ತರಬೇಕೆಂಬುದಾಗಿ ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಅಲ್ಲಿ ನೋಡುವಾಗ ಯೆಹೋವನಿಗೆ ಒತ್ತ ಅರಿಕೆಗಳನ್ನು ಆತನ ಎಲ್ಲ ಜನರ ಮುಂದೆಯೇ ಸಲ್ಲಿಸುವೆನು. ಹೌದು ಪ್ರಿಯರೇ, ನೀವು ದೇವರ ಮುಂದೆ ಅನೇಕ ಒಡಂಬಡಿಕೆಗಳನ್ನು ಮಾಡಿಕೊಂಡಿದ್ದೀರಾ. ದೇವರೇ, ನಾನು ಪರಿಶುದ್ಧನಾಗಿ ಜೀವಿಸ್ತೇನೆ, ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತೇನೆ, ನಿನ್ನ ಸೇವೆಗೋಸ್ಕರ ನಾನು ಅನೇಕ ವಿಧದಲ್ಲಿ ನನ್ನ ಸಹಾಯವನ್ನು ಮಾಡುತ್ತೇನೆ ಎಂಬುದಾಗಿ ನೀವು ಅನೇಕ ಅರಿಕೆಗಳನ್ನು, ಒಡಂಬಡಿಕೆಗಳನ್ನು ದೇವರ ಮುಂದೆ ನೀವು ಮಾಡಿಕೊಂಡಿರಬಹುದು. ದೇವರು ಇಂದು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ.
ನೀವೇನು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೀರಾ ಆ ಒಡಂಬಡಿಕೆಯಂತೆ ಜೀವಿಸಿರಿ. ಇಲ್ಲಿ ಭಕ್ತನು ಹೇಳ್ತಾನೆ, ಯೆಹೋವನಿಗೆ ಒತ್ತು ಅರಿಕೆಗಳನ್ನು ಆತನ ಎಲ್ಲಾ ಜನರ ಮುಂದೆ ಸಲ್ಲಿಸುವೆನು. ಅದೇ ರೀತಿಯಲ್ಲಿ ದೇವರ ಮುಂದೆ ನೀವು ಮಾಡಿಕೊಂಡಂತ ಒಡಂಬಡಿಕೆಗೆ ತಕ್ಕಂತೆ ನೀವು ಜೀವಿಸಿ ಈ ಲೋಕದಲ್ಲಿ ಕರ್ತನ ಮಹಿಮೆ ಪಡಿಸಬೇಕಾಗಿದೆ. ಇಂದು ಈ ಲೋಕದಲ್ಲಿ ನಾವು ಜೀವನ ಮಾಡುವಾಗ ಕರ್ತನಿಗಾಗಿ ಏನಾದರೂ ಮಾಡಿ ಕರ್ತನ ನಾಮನ ಪ್ರಖ್ಯಾತಿಗೆ ತರಬೇಕಾಗಿದೆ. ಅದು ನಿಮ್ಮ ಆಸೆ ಆಗಿರಬೇಕು, ಅದು ನಿಮ್ಮ ಬಯಕೆ ಆಗಿರಬೇಕು. ನೋಡ್ರಿ, ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12:1 ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಒಂದಾಗಿ ಏನ್ ಮಾಡ್ಬೇಕಂತೆ? ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡಬೇಕು. ಅಲ್ಲಿ ತಲೆಬರಹದಲ್ಲಿ ಬರೆಯಲ್ಪಟ್ಟಿದೆ, ದೇವ ಜನರು ನಡಕೊಳ್ಳಬೇಕಾದ ರೀತಿಯಂತೆ. ದೇವ ಜನರು ಮೊದಲದಾಗಿ ನಮ್ಮ ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡಬೇಕು. ನಿಮ್ಮ ದೇಹವನ್ನು ದೇವರಿಗೆ ಸಮರ್ಪಣೆ ಮಾಡುವಾಗ ಕರ್ತನು ನಿಮ್ಮ ಮೂಲಕ ಅನೇಕ ಕಾರ್ಯಗಳನ್ನು ಮಾಡುತ್ತಾನೆ. ಹಾಗಾದ್ರೆ ನೀವೊಂದು ಒಡಂಬಡಿಕೆ ಮಾಡಬೇಕು. ದೇವರೇ, ನೀವು ನನಗೆ ಒಂದು ದೇಹವನ್ನು ಕೊಟ್ಟಿದ್ದೀರಿ, ಈ ದೇಹವನ್ನ ನಿಮಗೆ ಮೆಚ್ಚುಗೆಯಾಗಿಯೂ ಮೀಸಲಾಗಿರುವ ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡುತ್ತೇನೆ. ನನ್ನ ಮೂಲಕವಾಗಿ ಅನೇಕ ಕಾರ್ಯಗಳನ್ನು ಮಾಡಿ ನೀವು ಮಹಿಮೆ ಹೊಂದಿರಿ ಎಂಬುದಾಗಿ ಹೇಳುವಾಗ ದೇವರು ನಿಮ್ಮನ್ನು ತನ್ನ ಸಾಧನವಾಗಿ ಉಪಯೋಗಿಸ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಇಲ್ಲಿವರೆಗೆ ಕರ್ತನಿಗಾಗಿ ಏನನ್ನೂ ಮಾಡದೆ ನೀವು ಜೀವಿಸಿರಬಹುದು. ದೇವರು ಇಂದು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವಾಗ ಕರ್ತನಿಗಾಗಿ ಏನಾದರೂ ಮಾಡ್ರಿ. ಕರ್ತನೇ, ಈ ಲೋಕದಲ್ಲಿ ನಿನಗಾಗಿ ನಾನು ಜೀವಿಸಬೇಕು, ನಿನಗಾಗಿ ಏನಾದರೂ ಮಾಡಬೇಕು, ನನ್ನನ್ನು ಉಪಯೋಗಿಸಿರಿ ಎಂಬುದಾಗಿ ಹೇಳುವಾಗ ಕರ್ತ ನಿಮ್ಮನ್ನ ಅದ್ಭುತಕರವಾಗಿ ಉಪಯೋಗಿಸುತ್ತಾನೆ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ತಾಯನು ಬರೆದ ಸುವಾರ್ತೆ 5:16 ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಈಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಹಾಗಾದ್ರೆ ನೀವು ನಿಮ್ಮ ಕ್ರಿಯೆಗಳ ಮೂಲಕವಾಗಿ ದೇವರ ಪ್ರೀತಿಯನ್ನ, ದೇವರ ಸ್ವಭಾವವನ್ನ, ದೇವರ ಗುಣಗಳನ್ನ ಈ ಲೋಕದಲ್ಲಿ ಪ್ರಕಟಪಡಿಸುವಾಗ, ಕರ್ತನಿಗಾಗಿ ಅನೇಕ ಕಾರ್ಯಗಳನ್ನು ನೀವು ಮಾಡುವಾಗ ನಿಮಿಷದಲ್ಲಿ ದೇವರು ಸಂತೋಷ ಪಡುತ್ತಾನೆ. ಮಾತ್ರವಲ್ಲದೆ ದೇವರು ನಿಮ್ಮನ್ನ ಏರಳವಾಗಿ ಆಶೀರ್ವದಿಸುತ್ತಾನೆ. ಹಾಗಾದ್ರೆ ಈ 3 ವಾಕ್ಯಗಳ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ನೀವೊಂದು ತೀರ್ಮಾನ ಮಾಡಬೇಕು. ನಾನು ಈ ಲೋಕದಲ್ಲಿ ಜೀವನ ಮಾಡುವಾಗ ಕರ್ತನಿಗಾಗಿ ಜೀವಿಸಬೇಕು, ಕರ್ತನಿಗಾಗಿ ಏನಾದರೂ ಮಾಡಬೇಕೆಂಬುದಾಗಿ ನಿಮ್ಮನ್ನ ಸಮರ್ಪಣೆ ಮಾಡುವಾಗ ಕರ್ತನು ನಿಮ್ಮನ್ನು ಉಪಯೋಗಿಸಲು ಆತನು ಸಿದ್ಧನಾಗಿದ್ದಾನೆ. ಬನ್ನಿ ಪ್ರಿಯರೇ, ನಿಮ್ಮನ್ನ ಸಮರ್ಪಣೆ ಮಾಡಿ, ಕರ್ತನೇ, ನನಗಾಗಿ ಎಲ್ಲವನ್ನ ಮಾಡಿದ ದೇವರು, ಪ್ರತಿದಿನವನ್ನು ನಡೆಸುವ ದೇವರೇ, ನಿನಗಾಗಿ ನಾನು ಜೀವಿಸ್ತೇನೆ, ನಿನಗಾಗಿ ನನ್ನ ದೇಹವನ್ನು ಸಮರ್ಪಣೆ ಮಾಡುತ್ತೇನೆ. ಮಾತ್ರವಲ್ಲದೆ ನನ್ನ ಜೀವಿತದಲ್ಲಿ ನಿನ್ನ ಚಿತ್ತವನ್ನು ನೆರವೇರಿಸಿರಿ. ನಾನು ನಿನಗಾಗಿ ಏನಾದರೂ ಮಾಡಬೇಕು, ನನ್ನನ್ನು ಸಮರ್ಪಿಸುತ್ತೇನೆ ಎಂಬುದಾಗಿ ಸಮರ್ಪಣೆ ಮಾಡಿ ನನ್ನೊಟ್ಟಿಗೆ ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಮೂಲಕವಾಗಿ ಅನೇಕ ಕಾರ್ಯಗಳನ್ನು ಮಾಡಿ ಮಹಿಮೆ ಹೊಂದುತ್ತಾನೆ. ಮಾತ್ರವಲ್ಲದೆ ನಿಮ್ಮನ್ನು ಆಶೀರ್ವದಿಸಿ ಅಭಿವೃದ್ಧಿ ಪಡಿಸ್ತಾನೆ. ಬನ್ನಿ ಪ್ರಿಯರೇ, ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಲೋಕದಲ್ಲಿ ನಾವು ಜೀವನ ಮಾಡುವಾಗ ನಮಗೋಸ್ಕರ ನೀನೆಲ್ಲವನ್ನ ಮಾಡಿದ್ದಿ ಕರ್ತನೆ. ನಿಮಗಾಗಿ ಜೀವಿಸುವುದು ಮಾತ್ರವಲ್ಲದೆ
ನಿಮಗಾಗಿ ಅನೇಕ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. ನಮ್ಮ ನಡೆ ನುಡಿ ಕ್ರಿಯೆಗಳ ಮೂಲಕವಾಗಿ ನಿನ್ನನ್ನು ಮಹಿಮೆ ಪಡಿಸಬೇಕಾಗಿದೆ. ನಿನ್ನ ಪ್ರೀತಿಯನ್ನು, ನಿನ್ನ ಸ್ವಭಾವವನ್ನು ನಾವು ಪ್ರಕಟಪಡಿಸಬೇಕಾಗಿದೆ. ನಿನ್ನ ಚಿತ್ತವನ್ನು ನಮ್ಮಲ್ಲಿ ನೀವು ನೆರವೇರಿಸಲು ನಮ್ಮನ್ನು ಸಾಧನವಾಗಿ ಉಪಯೋಗಿಸಿ ಎಂಬುದಾಗಿ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ತಿದ್ದರು ಸ್ವಾಮಿ. ಇವರೆಲ್ಲರೂ ನಿನ್ನ ಸಾಧನವಾಗಿ ಉಪಯೋಗಿಸಿ ಈ ಲೋಕದಲ್ಲಿ ನಮಗೆ ಕೊಡಲ್ಪಟ್ಟಂಥ ಒಂದೇ ಒಂದು ಅಮೂಲ್ಯವಾದ ಜೀವನವನ್ನು ನಿನಗಾಗಿ ಜೀವಿಸುವುದು ಮಾತ್ರವಲ್ಲದೆ, ನಿನ್ನ ಚಿತ್ತವನ್ನು ಮಾಡುವುದು ಮಾತ್ರವಲ್ಲದೆ, ಕರ್ತ ನಿನಗಾಗಿ ಅನೇಕ ಕಾರ್ಯಗಳನ್ನ ಮಾಡಲಿಕ್ಕಾಗುವಂತೆ ನಿನ್ನ ಆತ್ಮನ ಮೂಲಕ ಎಲ್ಲರಿಗೂ ಸಹಾಯ ಮಾಡಿ. ನೀನು ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಈ ಜೀವನ ವಾಕ್ಯ ಅನೇಕ ಜನರ ಜೀವಿತದಲ್ಲಿ ಕಾರ್ಯ ಮಾಡಲಿ ಮಾತ್ರವಲ್ಲದೆ ಅವನ್ನ ಆಶೀರ್ವದಿಸಿ ನಿನ್ನ ಚಿತ್ತಂತೆ ಮಾರ್ಪಡಿಸಿ ಅವರನ್ನು ಉಪಯೋಗಿಸಿರಿ. ಅದನ್ನು ಈಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿಕೊಂಡೆ ನಮ್ಮ ಜೀವುಳ್ಳ ತಂದೆಯೇ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ. ಈ ಲೋಕದಲ್ಲಿ ನೀವು ಜೀವನ ಮಾಡುವಾಗ ಕರ್ತನಿಗಾಗಿ ಏನಾದರೂ ಮಾಡ್ರಿ, ಕರ್ತನ ನಾಮನ್ನ ಮಹಿಮೆ ಪಡಿಸಿರಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.